ಏನಪ್ಪ ಸಿದ್ಧಾಂತ ಭಾಳ ದಿನ ಆದ್ಮೇಲೆ ಈ ಕಡೆ ಬಂದು ಏಕ ಈ ಅಣ್ಣನ ನೆನಪು ಅತ್ತಿಗೆ ನೆನಪು ಯಾರ್ದು ಆಗಿಲ್ಲೇನೋ ಏನಣ್ಣ ಹಿಂಗಂತಿ ಇಬ್ಬರು ದಿನ ಆಫೀಸ್ ಒಳಗೆ ಬೆಟ್ಟ ಆಗೇ ಹಾಕ್ಯವಲ್ಲ ಮನೆಗೆ ಬಂದಿಲ್ಲ ಅಷ್ಟೇ ನಿಂಗೆ ಗೊತ್ತಲ್ಲ ಶಾಲೆ ಅದು ಇದು ಹುಡುಗರ್ದು ನಾನಾ ಥರ ಬರೋಕ್ಕಾಗಿದ್ದಿಲ್ಲ ಹೆಂಗಿದ್ರು ಸ್ಕೂಲ್ ಸುಟಿ ಐತಲ್ಲ ಪ್ರೀತಿನೂ ಹೋಗ್ಬರ್ ನಡಿ ಅಂತಂದ್ಲು ಅದಕ್ಕೆ ಬಂದಿ ನೋಡಿ ಹೌದಾ ಹೆಂಗದೀವ ಪ್ರೀತಿ ಆರಾಮದೇ ನೋಡ್ರಿ ಮಾಮ ನೀವ್ ಹೆಂಗದಿರಿ ಆರಾಮ್ ನೋಡುವ ದೊಡಪ್ಪ ದೊಡಪ್ಪ ನಾಳೆ ನಾವೆಲ್ಲ ಫಾರ್ಮ್ ಹೌಸಿಗೆ ಹೋಗೋದಾ ಫಾರ್ಮ್ ಹೌಸ್ಗಾ ನಾನು ಹೇಳಿದ್ದು ಪ್ರೀತಿನ ಹೆಂಗಿದ್ರು ಹುಡುಗನ ಕರ್ಕೊಂಡು ಬಂದಿದ್ಲು ಒಂದು 2 ದಿನ ಇದ್ದು ಹೋಗು ನಮಗೂ ಬ್ಯಾಸ ಆಗೈತಿ ಎಲ್ಲೂ ಹೋಗಿಲ್ಲ ಒನ್ ಡೇ ಪಿಕ್ನಿಕ್ ಥರ ಹೋಗಿ ಬರ್ನ ಇಲ್ಲೇ ನಮ್ಮ ಫಾರ್ಮ್ ಹೌಸ್ಗೆ ಊಟ ಗೀಟ ಕಟ್ಕೊಂಡು ಹೋಗಿ ಬಂದ್ರಾಯ್ತು ಅಂತ ಹೌದಾ ಸರಿ ಹಂಗಿದ್ರೆ ನಾಳೆ ಹೋಗಿ ಬಂದ್ರಾಯ್ತು ಅವ್ರು ಊಟ ಗಿಟ್ಟ ಕಟ್ಕೋತೀರಿ ಫಾರ್ಮ್ ಹೌಸ್ ಒಳಗೆ ಬೇಕಾದಂಗೆ ಗ್ಯಾಸು ಸಿಲಿಂಡ್ರು ಎಲ್ಲ ಐತಿ ಕಿಚನ್ ಸೆಟಪ್ನ ಐತಿ ಮತ್ತು ಅಕ್ಕಿಲ್ಲ ಅಡುಗೆ ಮಾಡ್ತೀರಿ ಫಾರ್ಮ್ ಹೌಸ್ನಾಗ ನಮ್ಮ ಹೊಲದಾಗ ಬೇಕಾದಷ್ಟು ಕಾಯಿಪಲ್ಲೆ ಸಹಿತ ಬೆಳ್ದೈತಿ ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ತಿಂದ್ರೆ ಆತ ಓ ವಾವ್ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಅಲ್ಲಣ್ಣ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೀ ಯಾಕೆ ಬರ್ತಿ ನೀನು ಫೈನಲ್ ಇಯರ್ ಸ್ಟೂಡೆಂಟು ಎಕ್ಸಾಮ್ ಬೇರೆ ಹತ್ತಿರ ಬಂದವು ಓದ್ಕೋಬೇಕಪ್ಪ ನೀನು ಅಲ್ಲೆಲ್ಲ ಬಂದು ಏನು ಮಾಡ್ತಿ ಇಲ್ಲೇ ಇರಿ ನೀವು ಮನ್ಯಾಗ ಅವ ನೋಡವಾಕಿನ ತಂದು ಹಾಕೊಂಡ್ರಲಿ ಅವನೇನು ಇನ್ನಂಗೆ ಅನ್ಸ್ಕೊಂಡಿಯೇನ ಅವ ಚಂದಾಗಿ ಓದ್ತಾನೆ ಕಾಲೇಜಿಂದ ಬಂದ್ಮೇಲೆ ರೂಮ್ನಾಗ ತಂದಗೆ ತನ್ನ ಪಾಡಿಗೆ ತಾವು ಓದ್ಕೊಂಡು ಕುಂದಿರ್ತಾನೆ ನಿನಗತ್ತೆ ಹಾಳು ಹರಟಿ ಹೊಡಂಗಿಲ್ಲ ಮೊಬೈಲ್ ನೋಡಿನಿ ರೀಲ್ಸ್ ನೋಡಿನಿ ಅದೇನೋ ಮೀಶೋ ಅಂತ್ರಿ ಫ್ಲಿಪ್ಕಾರ್ಟ್ ಅಂತ್ರಿ ಬರೀ ಏನರ ಸೀರೆ ನೋಡೋದು ಡ್ರೆಸ್ ನೋಡೋದು ಕ್ಲಿಪ್ ನೋಡೋದು ಬೌ ನೋಡೋದು ಬರೀ ಆರ್ಡ್ರ್ ಹಾಕೋಂತಲೇ ಇರೋದು ಮತ್ತು ನಾನು ಎಲ್ಲೇ ನೋಡಿಗಿದ್ದೇನೆ ಅಂಥೇಳಿ ಮುಚ್ಕೊಂಡು ಬೇರೆ ಬರ್ತಾಳೆ ಅವ್ನ ಸಾಮಾನುಗಳ್ನ ಪ್ರೀತಿ ಹಗರಿಲಿಕ್ಕಿ ನನ್ನ ಮಗಳು ಏನು ಅಮ್ಮು ನೀನು ಕಂಪ್ಲೇಂಟ್ ಬಾ ಬರಕತ್ತ ನೋಡಿ ನಿಮ್ಮ ಅವ್ವ ಬಂದಾಗಿಂದ ಬರೀ ನಿನ್ನ ಕಂಪ್ಲೇಂಟೇ ಹೇಳಕತ್ತಾಳ ಅಯ್ಯೋ ಬಿಡ ಅಂಟಿ ನಮ್ಮ ಅವ್ಗೆ ನನ್ನ ಕಂಪ್ಲೇಂಟೇ ಕಾಣ್ತಾವ ಆಕೆ ಮುದ್ದಿನ ಮಗನ ಆಕೆ ಹೆಚ್ಚು ನಾ ಅಂತಂದ್ರೆ ಏನಿಲ್ಲ ನನಗೊಂದ್ಸಲ ಡೌಟ್ ಆಕೈತಿ ಈಗ ನಾನು ಹಡ್ದಾಳೋ ಏನು ಎಲ್ಲಿಂದ ತಂದಾಳೋ ಅಂಥೇಳಿ ಪೂಜಾ ನೋಡು ಹುಡುಗಿ ಎಷ್ಟು ಬೇಸರ ಮಾಡ್ಕೋತದ ಮನ್ಸಿಗೆ ಹೆಂಗೆ ಮಾತಾಡ್ತೀಯ ಹುಡುಗಿಗೆ ಅಂತ ಸೇರಂಗಿಲ್ಲ ನೋಡಿ ನೀನು ಇಟ್ನಾಳ ನೀವೊಬ್ಬರು ಕಡಿಮೆ ಇದ್ರಿ ನೋಡ ಆಕೆ ಪಾರ್ಟಿ ಇದು ಮಾಡಕ್ಕೆ ಅಲ್ರಿ ಆ ಹುಡುಗಿಗೆ ಬರಬೇಡ ಅಂತಾಳೆ ನೋಡ್ರಿ ಹೆಂಗಾರ ಆ ಹುಡುಗಿಗೆ ಓದೋದು ಬೇಸರ ಹಂಗಿರಂಗಿಲ್ಲ ಒಂದು 2 ದಿನ ಚೇಂಜ್ ಆಕೈತಿ ಅವ್ನು ಮೈಂಡು ಪ್ರೆಸ್ ಆಕೈತಿ ಹಂಗೆ ಬರೀ ಬುಕ್ನಾಗ ಇರಬಾರ್ದು 3 ಹೊತ್ತು ಬಾಪ ನೀ ರಾಹುಲ ನೀನು ನಾಳೆ ಬರೋಂತಿ ತಗೋ ಈಗಿದೇನು ಕೇಳ್ತಿ ಈಕೆ ದೊಡ್ಡ ಹಿರಾಳ ಆಗಿಬಿಟ್ಟಾಳೆ ಈಕೆ ಮುಂದೆ ಮಾತಾಡ್ತಾಳೆ ಎಲ್ಲ ಇವ್ ರೂಮ್ನಾಗ ಎಷ್ಟು ಓದ್ತಾನೆ ನಮಗೆ ಗೊತ್ತಿಲ್ವಾ ಅಲ್ವಾ ಅಣ್ಣ ಬೇಡ ನೋಡು ಅಮ್ಮು ಸುಮ್ಮಿದ್ರೆ ಚಲೋ ಇವಾಗ ಏನಂತ ನಿಮ್ಮಿಬ್ಬರದು ಅಮ್ಮೋ ರಾಹುಲ ಸುಮ್ಮನೆ ಇರ್ತೀರಾ ಇಬ್ಬರು ಬರ್ತೀರಾ ನೀವು ಎಲ್ಲರೂ ಕೂಡ ಹೊಂಟೇವಿ ರಾಹುಲ ಆಕೆ ನೀನು ರೇಗಿಸ್ತಾಳೆ ನಿನಗೆ ಗೊತ್ತಿಲ್ಲ ನಾ ಅಷ್ಟು ಇಲ್ಲಿ ಬಿಡ ಕಾಕ ಬರೀ ಇದೇ ಆಯ್ತಿಕ್ಕಿದು ನೋಡು ಹಿಂಗೆ ಮಾಡ್ತಾಳೆ ನೋಡ್ರಿ ಈಕಿ ಬರೀ ಆ ಹುಡುಗಿಗೆ ಏನರ ಅನ್ನೋದು ಆ ಹುಡುಗ ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತದೆ ಪಾಪ ಒಂದಿಟ್ಟು ನಿಂತು ಮಾತಾಡೋಕೆ ಕೊಡಂಗಿಲ್ಲ ದೊಡ್ಡವ್ರದಾಗ ಏನಿಂದ ಅಮ್ಮ ಮಾತಾಡೋದು ಹಾಂ ಹೋಗವಾತಕ ಪಪ್ಪ ನಾಳೆ ನನ್ನ ಫ್ರೆಂಡನ್ನು ಕರೀಲಾ ಬೇಡಗಿಲ್ಲ ಬೇಡ ಅಂದ್ರೆ ಬೇಡ ಯಾರು ನಿನ್ನ ದೋಸ್ತರು ಬೇಡ ಯಾರು ಬೇಡ ನಾವು ಅಷ್ಟ ಮನೆಯವ್ರಷ್ಟ ಹೋಗ್ಬರೋದು ಯಾರನ್ನೂ ಕರಿಬೇಡ ನೀವು ಅವ ಹೆಂಗಂತಿ ಅಲ್ವೇ ಪಾಪ ಆಕಿ ನನ್ನ ಫ್ರೆಂಡ್ ರಜನಿ ಅಂತ ಅವ್ರ ಊರು ಸಣ್ಣದೊಂದು ಹಳ್ಳಿ ಐತಿ ಪಾಪಕ್ಕೆ ಇಲ್ಲಿ ಬಂದು ಹಾಸ್ಟೆಲ್ದಾಗ ಅದಾಳ ಆಕಿಗೆ ನಮ್ಮದು ರೊಟ್ಟಿ ಕಾಯಿಪಲ್ಲೆ ಎಣ್ಣೆಕಾಯಿ ಕುದಿಸಿದ ಖಾರ ಸಿಂಡಿ ಅಂದ್ರೆ ಭಾಳ ಸೇರ್ತೈತೆ ಆದರೆ ಏನು ಮಾಡೋದು ಪಾಪ ಅವ್ರ ಊರಂತ್ರ ಭಾಳ ದೂರ ಐತಲ್ಲ ಅವ್ರ ಮನೆಗೆ ತಂದು ಕೊಡೋಕ್ಕಾಗಂಗಿಲ್ಲ ಇಲ್ಲೇ ಹಾಸ್ಟೆಲ್ ಊಟ ತಿಂದು ಬೇಜಾರಾಗೈತೆ ಅನ್ನತ್ತಿದ್ಲು ಅದಕ್ಕೆ ನಾಳೆ ಹೆಂಗಿದ್ರು ನಮ್ಮ ಮನೆಗೆ ನಾವೆಲ್ಲ ಮಾಡ್ತೇವಲ್ಲ ಅಡುಗೆ ಬಂದು ಊಟ ಮಾಡ್ಕೊಂಡು ಹೋಗಲಿ ಅಂತ ಪೂಜಾ ಪಾಪ ಬಿಡ ಬರಲಿ ಹೇಳವ ನೀ ಮಗಳ ಕರ್ಕೊಂಡು ಬಾ ಪಾಪ ಅಂಥವ್ರಿಗೆ ಮಾಡ್ಬೇಕು ನೋಡು ಅಲ್ಲಿಂತ್ರ ಇಲ್ಲಿ ಊರು ಕೇರಿ ಮನೆ ಅಪ್ಪ ಅವ್ವ ಎಲ್ಲ ಬಿಟ್ಟು ಓದಾಕೆ ಬಂದಿರ್ತಾವ ಇಂಥವ್ರಿಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ನೀ ಕರ್ಕೊಂಬ ಮಗಳು ಕರ್ಕೊಂಬ ಥ್ಯಾಂಕ್ ಯು ಪಪ್ಪ ಜೇನು ಬಲೆ ನಿನಗೆ ಒಂದಿಷ್ಟು ಗೇಮ್ಸ್ ಹೇಳ್ಕೊಡ್ತೀನಿ ಬಾ ಸರಿ ಅಕ್ಕ ಲೇ ಅಕ್ಕಿನೂ ಹಾಳು ಮಾಡಬೇಡ ಆ ಹುಡುಗಿ ಶಾಣೆ ಆಯ್ತದ ಬಂಗಾರ ಗಿಂಡಿ ಐತದ ನಿನಗತ್ತೆ ಅಕ್ಕಿನೂ ಉಡಾಗಿದ ಮಾಡಿಗಿದ್ದಿಲೇ ಅಮ್ಮಿ ಹಗವಾತಗ ಹೋಗ್ಲಿ ಬಿಡಕ್ಕ ಯಾಕಿ 3 ಹೊತ್ತು ಬೈಕೊಂತಾನೆ ಇರ್ತೀನಿ ನೀನು ಅಭಿಷೇಕ ಈಗ ಬಂದ್ಯಾ ಅಯ್ಯೋ ನನ್ನ ಮಗನ ಎಷ್ಟು ಸೊರಗ್ಬಿಟ್ಟಿಪ್ಪ ಎಷ್ಟು ಸೊರಗ್ಬಿಟ್ಟಿ ನನ್ನ ಮಗನ ಅಯ್ಯೋ ನನ್ನ ಮಗನ ಚಂದಾಗ ಊಟ ಗೀಟ ಮಾಡಿದ್ದಿಲ್ಲಪ್ಪ ನೀನು ಅವ್ವ ಇಲ್ಲ ಇದ್ದಂಗೆ ಅದೇ ನಾನು ನೀ ಭಾಳ ದಿನಕ್ಕೊಮ್ಮೆ ನೋಡಾಕತ್ತೀಯಲ್ಲ ಅದಕ್ಕೆ ನಾನು ಅಷ್ಟು ಹೆಂಗದಿಯಪ್ಪ ಆರಾಮದಿಯಾ ಹಾಂಪ್ಪ ಆರಾಮದೀನಿ ನೀ ಆರಾಮದಿಯಾ ಹ್ಞೂನಪ್ಪ ನಾ ಆರಾಮದೀನಿ ನಾ ಸೊರಗುದಿರ್ಲಿ ಅವ ನೋಡು ಅಪ್ಪ ಹೆಂಗಾಗ್ಯಾನ ನಿನ್ನ ಮುಂದೆ ಇಟ್ಟು ಕಾಣಕತ್ತಾನ ಅಪ್ಪ ಸೊರ್ಗ್ಯಾನ ಅಪ್ಪ ಆರಾಮದಿಲ್ಲ ನೀನು ನಿಮ್ಮ ಅಪ್ಪಗೇನಾಗೈತಿ ಹಾಂ 3 ಹೊತ್ತು ತಿನ್ಕೊಂಡು ಉಣ್ಕೊಂಡು ಆರಾಮ್ ಬಿದ್ದಿರ್ತಾರೆ ಮಾಡಕ್ಕಂತೂ ಬೇರೆ ಕೆಲಸ ಇಲ್ಲ
ಮತ್ತೇನು ಮಾಡ್ತಿದ್ದಾನ ಕಲ್ಲು ಗುಂಡಗ ನಿನ್ನ ಕಣ್ಣಿಗೆ ಹಂಗೆ ಕಾಣಕತ್ತಾನ ನಿಮ್ಮಪ್ಪ. ಅಲ್ಲ ಮಗನ, ಇಲ್ಲಿ ನನ್ನ ತಾಯಿ ಅದಾಳು ವಿಚಾರಿಸ್ಕೋಬೇಕು ಅನ್ನೋದು ಏನಿಲ್ಲ. ನೀನು ಬೆಪ್ಪ ಕಡೆ ನಿಮ್ಮ ಅಪ್ಪನ ವಿಚಾರಿಸ್ಕೋತಿಯಲ್ಲ, 5 ಕಾಸಿಗೆ ಉಪಯೋಗಿಲ್ಲ ನಮ್ಮ ಮನುಷ್ಯ. ಅವ್ನು ತೊಗೊಂಡು ಏನು ಮಾಡ್ತಿಲ್ಲ ನೀನು? ಅವ್ವ ಯಾಕವ್ವ ಅಪ್ಪಗೆ ಹಂಗೆ ಮಾತಾಡ್ತಿ? ರಾಣಿ ಹೇಳ್ದಾಳ, ರಾಣಿ ಬಂದಿಲ್ಲ. ಬರ್ತೇನಂತ ಫೋನ್ ಹಚ್ಚಿದ್ಲಪ್ಪ. ಅನ್ನ ಬರಲಿ 2 ದಿನ ಹುಡುಗರು ಕರ್ಕೊಂಬರ್ತೀನಿ ಅಂತ ಹೇಳಿದ್ಲ. ಅದಕ್ಕೆ ಮನೆ ಹಬ್ಬಕ್ಕೆ ಬಾ ಅಂದ್ರೆ ಬರಲಿಲ್ಲ. ನೀ ಬಂದಮೇಲೆ ಬರ್ತೀನಿ ಅಂದಾಳೆ. ನಾಳೆದು ಬರ್ಬೋದು. ಹೌದಾ? ಫೋನ್ ಹಚ್ಚಿಲ್ಲ ನನಗೂ. ಅಣ್ಣ ನೀ ಬಂದ್ಮೇಲೆ ಬರ್ತೀನಿ ಅಂತಂದ್ಲ. ಅಥವಾ ಹಂಗಿದ್ರೆ ನಾನು ಕರೆಯಕ್ಕೆ ಬರ್ತೀನಿ ತಗೋ ಅಂತ ಹೇಳಿದ್ದೆ. ಹಂಗಾರೆ ನಾನು ಸಂಜಿಕ ಅವ್ರ ಊರಿಗೆ ಕರ್ಕೊಂಬಂದ್ಬಿಡ್ಲ? ಹ್ಞೂಪ್ಪ ಕರ್ಕೊಂಬರಂತಿ, ಅಕ್ಕಿ ಬೇಕಾ ಅದು. ಓಹೋ ಅಭಿಷೇಕ ಸಾವುಕಾರ ಬರ್ರಿ ಬರ್ರಿ. ಬಂಗಾರಮ್ಮನ ಒಬ್ಬನೇ ಒಬ್ಬ ಮಗ. ಶಾನ್ ಬಗ್ರೆ ಆರಾಮದಿರಿ? ಆರಾಮದೇನಪ್ಪ, ಆರಾಮದೀನಿ. ಏನ ನೀ ಆರಾಮಿರೋದು ನೋಡಪ್ಪ. ಇನ್ನು ಆರಾಮ ನಿಮ್ಮ ಅವ್ವ ಒಂದು ಜಬರ್ದಸ್ತಿ ಹುಡುಗಿ ತರ್ತಾಳ. ಒಂದು 20 ಎಕರೆ ಹೊಲ ಇದ್ದು ಹುಡುಗಿನ ನೋಡ್ಕೊಂಡು ಆರಾಮ ಇದ್ದು ಬಿಡ್ದು ನೋಡಪ್ಪ ನೀನು. ಹುಡುಗ 20 ಎಕರೆನಾ? ಏನು ಶಾನ್ ಬಗ್ರೆ ಅದು? ನನ್ನ ಮುದ್ದಿನ ಬಂಗಾರ ಮಗನ, ಅವ್ರದ್ದೇನು ಕೇತಿ ಇಲ್ಲೇ. ಅದು ಏನಂತಂದ್ರೆ ಹೆಂಗಿದ್ರು ನಿಂದು ಓದ ಗೀತೆ ಎಲ್ಲ ಮುಗಿತಪ್ಪ. ಈ ವರ್ಷದಾಗ ನೀನು ಒಂದು ನೌಕರಿ ಅಂತ ಸೇರ್ತಿ. ಎಷ್ಟು ದಿನ ಅಂತ ವಯಸ್ಸಿಗೆ ಬಂದು ಮಗನ ಹಂಗೆ ಇಟ್ಕೊಳಕತ್ತೈತಿ ನನ್ನ ಮಗನ. ಈಗಿನ ಕಾಲದಾಗ ವಯಸ್ಸಿಗೆ ಬಂದು ಹೆಣ್ಮಕ್ಳನ್ನೂ ಮನೆಯಾಗ ಇಟ್ಕೋಬಾರ್ದು, ವಯಸ್ಸಿಗೆ ಬಂದು ಗಂಡು ಮಕ್ಕಳನ್ನೂ ಮನೆಯಾಗ ಇಟ್ಕೋಬಾರ್ದು. ನೋಡಪ್ಪ, ನಾನು ಸಣ್ಣ ಬೊಗರಿಗೆ ನೋಡಕ್ಕೆ ಹೇಳೇನು ಚಲೋ ಚಂದನು ಸಂಸ್ಕೃತಿ ಎಲ್ಲ ಇರುವಂಥ ಹುಡುಗಿಯರನ್ನ. ಅದ್ರೊಳಗೆ ನಿಂಗೆ ಒಂದಿಷ್ಟು ಫೋಟೋ ತೋರಿಸ್ತಾರಪ್ಪ ಅವ್ರು. ಒಂದು ನೋಡಿ ಸೆಲೆಕ್ಟ್ ಮಾಡಿಬಿಡು. ನಾಳೆ ಅವ್ರ ಮನೆಗೆ ಹೆಣ್ಣು ನೋಡಕ್ಕೆ ಹೋಗ್ಬಿಡೋಣಂತ. ಅವ್ವ ಏನು ಹೇಳಕತ್ತೀಯವ್ವ? ನನಗೊಂದು ಮಾತು ಹೇಳಿಲ್ಲ ನೀನು. ಅಲ್ಲ, ನಾನು ಇನ್ನೂ ಎಕ್ಸಾಮ್ಸ್ ಮುಗ್ದಿಲ್ಲ, ಇನ್ನೂ ನಂಗೆ ಜಾಬು ಸಿಕ್ಕಿಲ್ಲ. ಅಷ್ಟು ಬೇಗ ಇಷ್ಟೆಲ್ಲ ಯಾಕಪ್ಪ ನೌಕರಿ ಗೀಕರಿ ಸಿಗಲಿಲ್ಲ ಅಂತ ಅನ್ಕೋ. ನಂದು ಬೇಕಾದಷ್ಟು ಆಸ್ತಿ ಐತಿ. ಈ ಆಸ್ತಿ ಅಡವಿಗೆ ನೀವಪ್ಪ ವಾರಿಸ್ತಾರ. ನಮ್ಮ ಮನ್ಯಾಗ ನೋಡ್ಕೊಂಡು ಆರಾಮಿರ್ಬೇಕು ನೀನು. ಅದನ್ನ ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡಿದ್ರೆ ಬೇಡಪ್ಪ. ನಮಗೆ ನೌಕರಿ ಬೇಕಂತ ಏನಿಲ್ಲ. ನಮ್ಮನ್ನು ನೋಡಿದ್ರೆ ನಾ ಕಣ್ಣು ಮುಚ್ಚಿ ಕೈ ತೊಳೆದು ಕನ್ಯಾದಾನ ಮಾಡಿಬಿಡ್ತಾರೆ ನನಗೆ. ಅದನ್ನು ಬಿಟ್ಟು ನೀ ಯಾಕಪ್ಪ ನೌಕರಿಗಂತ ಹೋಗ್ಬೇಕು? ಅವ್ವ ಅಲ್ಲವ, ನಾ ಇಷ್ಟೆಲ್ಲ ಓದಿರೋದು ಈ ಆಸ್ತಿ ಅಡುಗೆ ನೋಡ್ಕೊಂಡಿರಕ್ಕ. ನಂದೇ ಆದಂಥ ಒಂದು ಸ್ಥಾನಮಾನ ಈ ಸೊಸೈಟಿ ಒಳಗೆ ನಂದೇ ಅಂತ ಒಂದು ಹೆಸರು ಮಾಡ್ಕೋದು ಬೇಡ. ನನಗೆ ಬಂಗಾರಮ್ಮನ ಮಗ ಅಭಿಷೇಕ್ ಅಂತ ಹೇಳ್ಸ್ಕೊಳಕ್ಕೆ ಇಷ್ಟ ಇಲ್ವಾ? ಅಭಿಷೇಕನ ತಾಯಿ ಬಂಗಾರಮ್ಮ ಅಂತ ಹೇಳಿಸ್ಕೋಬೇಕು. ಹಂಗೆ ನಂದೇ ಆದ ಒಂದು ಸಾಧನೆ ಮಾಡ್ಬೇಕವ ನಾನು. ಅದನ್ನ ಬಿಟ್ಟು ನಿನ್ನ ಆಸ್ತಿದಾಗ ಉಣ್ಕೊಂಡು ಇರೋಕ್ಕೂ ನನಗಿಷ್ಟ ಇಲ್ಲ. ಇಷ್ಟ ಇಲ್ಲ ಹಂಗಂತಂದ್ರೆ ಈ ಆಸ್ತಿ ಪಾಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆದು ಕೊಟ್ಬಿಡ್ದ? ಅಯ್ಯ ನನ್ನ ಮಗನ, ನಾನು ಬಡ್ಡಿಗೆ ಬಡ್ಡಿ ರೊಕ್ಕಕ್ಕೆ ರೊಕ್ಕ ಲೆಕ್ಕಕ್ಕೆ ಲೆಕ್ಕ ಅಂಥೇಳಿ ಊರವ್ರದ್ದು ರೊಕ್ಕ ಎಲ್ಲ ತಂದು ಗುಡ್ಡಿ ಹಾಕೊಂಡು ನನ್ನ ಮನೆಯಾಗಿಟ್ಟು ನನ್ನ ಮಗ ಚಂದಿರಲಿ ಅಂತ ನಾ ಯೋಚನೆ ಮಾಡಕತ್ರ. ನೀ ಏನು ಸಾಧನೆ ಮಾಡಿ ಏನು ಮಾಡ್ಬೇಕಂತ ಮಾಡಿ? ಯಾಕಪ್ಪ ನಿನಗೆ ಬಂಗಾರಮ್ಮನ ಮಗ ಅಂತ ಅನಿಸ್ಕೊಂಡ್ರೆ ನಿನಗೇನಾದರೂ ಅವಮರ್ಯಾದೆ ಆಕ್ಕೈತ ನನ್ನ ಮಗನ? ಅವ್ವ ನಾ ಬಂದಿರೋದು ನಿನಗೆ ಬೇರೆ ವಿಚಾರ ಹೇಳಕ್ಕ. ನೀನು ನೋಡಿದ್ರೆ ಬೇರೆ ವಿಚಾರನ ಹೇಳಕತ್ತಿ. ಯಾಕಪ್ಪ ಕಲಿಯಂತೆ ಕ್ಯಾದ್ರ ಹುಡುಗಿ ಗಿಡ್ಗಿ ನೋಡ್ಕೊಂಡ್ಯಾ? ಅವ್ವ ಅದು ನೋಡು ನನ್ನ ಮುದ್ದಿನ ಮಗನ ಅಭಿಷೇಕ, ನೀ ಏನಾರ ಅಲ್ಲಿ ಹುಡುಗಿ ಗಿಡ್ಗಿ ಏನಾರು ನೋಡ್ಕೊಂಡಿದ್ರೆ ದಯವಿಟ್ಟು ಇಲ್ಲೇ ಮರತ್ ಹಾಕಿ ಜಳಕ ಮಾಡಿ ತಲೆ ಮೇಲೆ ನೀರು ಹಾಕೊಂಡು ಒಳಗೆ ಬಂದು ಬಿಡು ನೀನು. ನನಗೆ ಬೇಕಾಗಿರುವಂಥ ಹುಡುಗಿನ ನಾನು ನಿನಗೆ ತೋರಿಸಿ ಮದ್ವೆ ಮಾಡೋದು. ಅದನ್ನು ಬಿಟ್ಟು ನೀ ಆಕಿನ ಈಕಿನ ತೊಂಟಿನ ಕೊಳ್ಳಿನ ತೋರಿಸಿ ನನಗೆ ಇವತ್ತಿ ಹುಡುಗಿ ಇಷ್ಟ ಅವ ನಾ ಮದುವೆಕ್ಕೆ ಏನಂತಂದ್ರೆ ನಾ ಅಂದ್ರೂ ಕೇಳೋ ಮಗಳ ಅಲ್ಲ. ಯಾಕಂದ್ರೆ ನಾನು ಬಡ್ಡಿ ಬಂಗಾರಮ್ಮ. ಅರ್ಥಕ್ಕೆತ್ತಲ್ಲ ನನ್ನ ಮಾತ ನಿನಗೆ? ಅವನ ಹೇಳೋದು ಕೇಳವ ಒಂಚೂರು. ನೀ ಹೇಳುತ್ತಾರ ಹೇಳುತ್ತಾರ ಏನೂ ಇಲ್ಲ ಅಂತಂದ್ರೆ ನಾ ಹೇಳುತ್ತಾರ ನೀ ಕೇಳಬೇಕು ಅಷ್ಟ ಮಗನ. ನೋಡು ಮಗನ ಶಾನ್ ಬೋಗ್ರ ಫೋಟೋ ಅದಾವಲ್ರಿ, ಅವನು ತೋರಿಸ್ರಿ. ನನಗಂತರೂ ನಿನಗೆ ತೋರಿಸೋ ಮನಸ್ಸೇ ಇದ್ದಿದ್ದಿಲ್ಲ. ನಾನು ನೋಡ್ಬೇಕು, ನನಗೆ ಮನಸ್ಸಿಗೆ ಬಂದೊಂದು ಹುಡುಗಿನ ಮನೆ ನೋಡಕ್ಕೆ ಹೋದ್ರಾತು ಅಂತ ಮಾಡೀನಿ. ಈಗಿನ ಕಾಲದ ಹುಡುಗರು ನಾವು ನೋಡಿದ್ರೆ ನನಗೆ ಎಲ್ಲಿ ಇಷ್ಟಪಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈಗ ಶಾನ್ ಬೋಗ್ರ ನಿನಗೆ ಫೋಟೋ ನೋಡಿ ತೋರಿಸ್ತಾರೆ. ಅದ್ರ ಒಳಗೆ ಯಾವ್ದಾರ ಒಂದು ಹುಡುಗಿ ಸೆಲೆಕ್ಟ್ ಮಾಡಿ ತೋರಿಸು. ನಾಳೆ ಬೆಳಗ್ಗೆ ರಾಣಿನೂ ಕರ್ಕೊಂಡು ಬಾ, ಹೆಣ್ಣು ನೋಡಕ್ಕೆ ಹೋಗೋದು ಅಷ್ಟ ಅಂದ್ರೆ ಅಷ್ಟ ರೀ. ಈಗ ದನಕೊಂಡು ಬಂದಾನ, ಅವಂಗ ಊಟಕ್ಕೆ ಹಾಕ್ಕೊಡ್ರಿ. ಸರಿ ರೀ, ಸರಿ. ಅಲ್ಲ, ಎಲ್ಲರ ಮನ್ಯಾಗೂ ಮಕ್ಕಳು ತಂದ್ಕೊಂಡು ಬಂದ್ರೆ ಅವುಗಳು ಊಟಕ್ಕೆ ಹಾಕಿಕೊಡ್ತಾರೆ. ಅವ್ರ ಮನ್ಯಾಗ ಹಿಂಗಪ್ಪ ಗಂಡ ಅದವ ಹಾಕ್ಕೊಡ್ಬೇಕು. ಗಂಡ ಅದವ ಹೆಂಡತಿಗೆ ರೀ ಹಚ್ತಾನ. ಏನೋ ಅಯೋಮಯ. ಅಬ್ಬಸಕ್ಕ ಬಾಪ ಊಟಕ್ಕೆ ಹಚ್ತೀನಿ. ಬಾ ಕಲ್ ಮುಖ ತಗೊಂಬ ಆಟಿಸ್ತೀನಿ. ಏನಿದೆ? ನಾ ಏನೋ ಅನ್ಕೊಂಡು ಇಲ್ಲಿಗೆ ಬಂದ್ರೆ ಇದಿನ್ನೇನೋ ಆಗತ್ತಿತ್ತಲ್ಲ.